ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವು ಆತನನ್ನು ಸ್ತುತಿಸಿಕೊಂಡಾಡುವ ಹಾಗೆ ಆತನ ಸನ್ನಿಧಿಗೆ ಬರೋಣ. ನನಗೆ ಅವಕಾಶ ಮಾಡಿಕೊಟ್ಟಂಥ ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಕೆಲವು ಹಾಡುಗಳನ್ನು ಹಾಡುವುದರ ಮುಖಾಂತರ ಆತನನ್ನು ನಾವು ಮಹಿಮೆಪಡಿಸೋಣ. ಸಿಕ್ಕ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ ಕರ್ತನೆ, ಕೊಟ್ಟ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಈ ಒಂದು ದಿನ ಕರ್ತನೆ ನೀನು ಪಾದ ಸನ್ನಿಧಿಗೆ ಬಂದಿರುವ ನಾವು ಒಬ್ಬೊಬ್ಬರನ್ನು ಕೂಡ ನೀನು ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೇನ್. ಎಲ್ರಿಗೂ ಬರುವಂಥ ಹಾಡು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ. ಎಷ್ಟು ಜನರು ನಮ್ಮಲ್ಲಿ ಇವತ್ತು ದುಃಖದೊಡನೆ ನಾವು ಇವತ್ತು ಎದ್ದಿದ್ದೀವೋ ಗೊತ್ತಿಲ್ಲ, ಆದರೆ ಇವತ್ತು ದೇವರು ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುವುದಕ್ಕೋಸ್ಕರ ಒಂದು ಸಂದೇಶದೊಟ್ಟಿಗೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಇನ್ನೊಂದು ಹಾಡನ್ನು ಹಾಡ್ಕೊಳ್ಳೋಣ. ಎಂದು ಆನಂದ ನನ್ನ ಯೇಸು ಕೊಡುವನು. ಎಂದು ಆನಂದ ನನ್ನೇಸು ಕೊಡುವನು, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದ
ಆನಂದವೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತನ ಮರೆಯಲ್ಲಿ ಶಕ್ತರ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ರೆಕ್ಕೆಯಿಂದ ನನ್ನನ್ನು ಹೊದಿಸಿ ಕಾದು ನಡೆಸುವ, ರೆಕ್ಕೆಯಿಂದ ನನ್ನನ್ನು ಹೊದಿಸಿ ಕಾದು ನಡೆಸುವ. ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕರ್ತನು ನಮಗೆ ನಮ್ಮ ಜೀವಿತದಲ್ಲಿ ಎಂದು ಅಳಿಯಲಾಗದಂಥ ಆನಂದವನ್ನು ಕೊಟ್ಟಿರುವುದಕ್ಕಾಗಿ ಆತನನ್ನು ನಾವು ಸ್ತುತಿಸಿ ಕೊಂಡಾಡುವಂಥವರಾಗೋಣ. ಈ ಆನಂದವನ್ನು ನಮ್ಮಿಂದ ಯಾರೂ ತೆಗೆಯೋಕ್ಕೆ ಆಗೋದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವೆಲ್ಲರೂ ಸ್ವಲ್ಪ ಹೊತ್ತು ಆತನ ಸನ್ನಿಧಿಗೆ ಬಂದಿರುವ ಹಾಗೆ ಒಂದು ಚಿಕ್ಕ ಚರಣದ ಮೂಲಕ ಆತನನ್ನು ಆರಾಧನೆ ಮಾಡಿಕೊಳ್ಳೋಣ. ಮೇಘಸ್ತಂಭವೇ ಮೇಘಸ್ತಂಭವೇ ಬೆಳಕು ಚೆಲ್ಲು ಈ ಕ್ಷಣವೇ. ಮೇಘಸ್ತಂಭವೇ ಮೇಘಸ್ತಂಭವೇ ಬೆಳಕು ಚೆಲ್ಲು ಈ ಕ್ಷಣವೇ. ಅಭಿಷೇಕ ಸುರಿಸಿ ಸಾರೂಪ್ಯಗೊಳಿಸಿ ಬಲಪಡಿಸಿ ನಡೆಸುವನು. ಅಭಿಷೇಕ ಸುರಿಸಿ ಸಾರೂಪ್ಯಗೊಳಿಸಿ ಬಲಪಡಿಸಿ ನಡೆಸುವನು. ಆರಾಧನೆ ಆರಾಧನೆ, ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ, ಸ್ತೋತ್ರ. ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕರ್ತನೆ ಬಲಪಡಿಸಿ ನಮ್ಮನ್ನು ಕರ್ತನೆ ಆಧರಿಸಿ ಸಂತೈಸುವ ಆತನೇ, ನಮಗೆ ಆಶ್ರಯ ನೀಡುವ ಆತನೇ, ನಿನಗೆ ಸ್ತೋತ್ರ 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 ಉಂಟಾಗಲಿ. ಸ್ವಲ್ಪ ಹೊತ್ತು ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ, ಮಾತನಾಡು ಆತನು ನೀನಾಗಿರು ಕರ್ತನೆ. ಅಪ್ಪ, ನನ್ನೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೂ ನೀನು ಮಾತನಾಡು ಕರ್ತನೆ. ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇಲ್ಲಿ ಕುಳಿತಿದ್ದಾರೋ ಗೊತ್ತಿಲ್ಲ, ಆದರೆ ಕರ್ತನೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವ ದುಃಖದಲ್ಲಿ ಒಂದು ವೇಳೆ ಅವರು ಈ ಒಂದು ಹೊಸ ದಿನಕ್ಕೆ ಕಾಲಿಟ್ಟಿದ್ದರು ಅಪ್ಪ ತಂದೆ, ನಿನ್ನ ಪವಿತ್ರವಾದ ಕರ್ತನೆ ಹೆಸರಿನಲ್ಲಿ ನಿನ್ನ ಪರಲೋಕದ ಆನಂದದಲ್ಲಿ ಒಬ್ಬೊಬ್ಬರನ್ನು ನಮ್ಮೆಲ್ಲರನ್ನು ತುಂಬಿಸಿ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಬೇಕಂತ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ, ಆಮೇನ್. ನಾವಿವತ್ತು ಕೀರ್ತನೆ 126 ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಕೀರ್ತನೆ 126. ಯಾರಾದರೂ ನನಗೋಸ್ಕರ ಓದಬಹುದಾ? ನಾನೇ ಓದ್ತೀನಿ. ಕೀರ್ತನೆ 126. ಇಲ್ಲಿ ನಾವು ಹೀಗೆ ನೋಡ್ತೇವೆ, ಹೆಡ್ಲೈನ್
ಸೆರೆಯಿಂದ ಬಿಡುಗಡೆ ಹೊಂದಿದವರು ತಮಗೆ ಸಂಪೂರ್ಣ ಸೌಭಾಗ್ಯ ದೊರೆಯಬೇಕೆಂದು ದೇವರನ್ನು ಪ್ರಾರ್ಥಿಸುವುದು. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನೋ ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಆಮೇಲೆ ಥ್ಯಾಂಕ್ ಯು. ಓಕೆ, ಸ್ವಲ್ಪ ಹೊತ್ತು ನಾವು ನೋಡ್ಕೊಳ್ಳೋಣ. ಒಂದು ವೈದ್ಯಕೀಯ ಸಮೀಕ್ಷೆಯಲ್ಲಿ ಹೀಗೆ ಅವರು ಕಂಡುಕೊಂಡ್ರಂತೆ, ಹೆಚ್ಚು ಕಾಲ ಯಾರು ಜಗಳ ಆಡ್ತಾರೋ, ಜಗಳ ಆಡುವಂಥವ್ರು ಹೆಚ್ಚು ಕಾಲ ಬದುಕ್ತಾರೆ ಅಂಥೇಳಿ. ಆದರೆ ಇದು ನಮ್ಮ ಕ್ರೈಸ್ತರಲ್ಲಿ ಇದು ಖಂಡಿತವಾಗಿ ಇದು ಒಂದು ವಿರುದ್ಧವಾದಂಥ ಒಂದು ವಿಚಾರ. ಯಾಕಂದರೆ ಅವರು ಬೆಳಗ್ಗೆ ಏಳುತ್ತಲೇ ಯಾರಿಗೆ ಏನು ಮಾಡಬೇಕು, ಕೆಟ್ಟದನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ, ಒಂದು ಪ್ಲ್ಯಾನ್ ಮಾಡಿಕೊಂಡೇ ಎದ್ದೇಳ್ತಾರೆ. ಆದರೆ ಕ್ರಿಸ್ತನ ಮಕ್ಕಳಾಗಿರುವಂಥ ನಾವುಗಳು ಯಾರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ನಾವು ಎದ್ದೇಳುವಂಥದ್ದು ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದಾಗಿದೆ. ಅವರು ದೀರ್ಘಕಾಲ ಬದುಕಬಹುದು, ಆದರೆ ಪ್ರಶ್ನೆ ಅದಲ್ಲ. ಅವರು ಎಷ್ಟು ಸಮಾಧಾನವಾಗಿರ್ತಾರೆ, ಎಷ್ಟು ಅವರ ಜೀವಿತ ಯಾವ ಗುಣಮಟ್ಟದ್ದು, ಯಾವ ಜಗಳವಾಡಿದ ತಕ್ಷಣ ಅವರಲ್ಲಿ ಬಹಳ ಒಂದು ಸುಮ್ಮನೆ ತೋರಿಕೆಗೆ ಜಗಳವಾಡುತ್ತಾ ಅವರು ಸಮಾಧಾನವಾಗಿರೋಕ್ಕೆ ಸಾಧ್ಯ ಇಲ್ಲ. ಅವರ ಗುಣಮಟ್ಟ, ಜೀವಿತದ ಗುಣಮಟ್ಟ ಎಂಥದ್ದನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋದರೆ ಅವರಲ್ಲಿ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಫಲವನ್ನು ಕೊಡುವಂಥ ಒಂದು ಜೀವಿತ ಅವ್ರದ್ದಾಗಿರುವುದಿಲ್ಲ. ಆದರೆ ದೇವರಿಂದ ನಮಗೆ ಕೊಡಲ್ಪಟ್ಟಂಥ ಈ ಆನಂದ ಏನಿದೆ ಅಲ್ವಾ, ಈ ಒಂದು ಗುಣಮಟ್ಟ ಅದು ನಿಜವಾಗಿ ಅನೇಕರಿಗೆ ಆಶೀರ್ವಾದದಾಯಕವಾಗಿಯೂ ನಮ್ಮ ಸ್ವಂತ ಜೀವಿತಕ್ಕೆ ಕೂಡ ಇದು ಒಂದು ಆಶೀರ್ವಾದಕರವಾಗಿ ಇರ್ತದೆ. ಸೊ ಈಗ ನಾವು ಹರ್ಷ ಅಂತ ಇಲ್ಲಿದೆ ವಾಕ್ಯದಲ್ಲಿ, ಹರ್ಷ ಅನ್ನುವಂಥ ಒಂದು ಪದ ಇಲ್ಲಿ ಹರ್ಷ ಗೀತದಿಂದಲೂ ತುಂಬಿದವು ಅಂತ. ಈ ಹರ್ಷ ಅಂತ ನೋಡುವಾಗ ಇದರಲ್ಲಿ 3 ಅಂಶಗಳನ್ನು ನಾವು ಆಲೋಚನೆ ಮಾಡ್ಬೋದು. ಒಂದು ಸುಖಾನುಭವ, ಒಂದು ಸಂತೋಷ ಮತ್ತು ಆನಂದ. ಈ ಸುಖಾನುಭವ ಅನ್ನುವಂಥದ್ದು ಇದು ನಮ್ಮ ಒಂದು ಇಂದ್ರಿಯ ಜ್ಞಾನದಿಂದ ಅದರಿಂದನೂ ಬರಬಹುದು, ಅಥವಾ ಇದು ನಮಗೆ ವಸ್ತುಗಳಿಂದ ಕೂಡ ನಮಗೆ ಬರಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಮತ್ತೆ ಎಲ್ಲ ಸುಖಾನುಭವಗಳು ಕೆಟ್ಟದ್ದಂತ ಹೇಳೋಕ್ಕಾಗಲ್ಲ, ಎಲ್ಲವೂ ಒಳ್ಳೆಯದು ಅಂತಲೇ ಹೇಳೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಒಬ್ಬ ಚಿತ್ರಗಾರನು, ಆತನಿಗೆ ಒಂದು ಡ್ರಾಯಿಂಗ್ ಎಲ್ಲ ತುಂಬ ಇಷ್ಟ, ಅದನ್ನೆಲ್ಲ ನೋಡಿ ಆತನಿಗೆ ಸಂತೋಷ ಪಡ್ತಾ ಇರ್ತಾನೆ. ಆದರೆ ಅವನ ಕಣ್ಣು ಕುರುಡಾಗ್ಬಿಟ್ರೆ ಅವನು ಅದನ್ನು ನೋಡೋಕ್ಕಾಗಲ್ಲ. ಅವನ ಸಂತೋಷ ಅಂದರೆ ಅವನು ಏನು ಆನಂದ ಪಡ್ತಾ ಅಥವಾ ಸುಖ ಪಡ್ತಾ ಇರ್ತಾನೆ, ಸಂತೋಷ ಪಡ್ತಾನೆ, ಅದು ಅವನಿಂದ ಹೊರಟು ಹೋಗ್ತದೆ. ಅದೇ ರೀತಿಯಲ್ಲಿ ಒಬ್ಬ ಸಂಗೀತಗಾರನು ಅಥವಾ ಸಂಗೀತಗಾರಳು, ಅವ್ರಿಗೆ ಹಾಡು ಕೇಳೋದಕ್ಕೆ, ಹಾಡು ಹಾಡೋದಕ್ಕೆ ತುಂಬ ಇಷ್ಟ ಇರ್ತದೆ. ಹಾಡು ಕೇಳುವುದಕ್ಕೆ ಅವ್ರಿಗೆ ಆಗದೆ ಹೋದಾಗ, ಕಿವುಡರಾದರೆ ಅವರಲ್ಲಿ ಇರುವಂಥ ಎಲ್ಲ ರೀತಿಯಾದಂಥ ಆ ಒಂದು ಸಂತೋಷ ತೆಗೆದು ಹಾಕಲ್ಪಡ್ತದೆ. ಇದು ಎರಡನೇದಾಗಿ ನಾವು ನೋಡುವಾಗ ಒಂದು ಸಂತೋಷ ಅನ್ನುವಂಥದ್ದನ್ನು ನಾವು ನೋಡುವಾಗ ಇದು ಒಂದು ರೀತಿಯಾಗಿ ನಮಗೆ ಯಾವ ಒಂದು ಅನ್ಯೋನ್ಯತೆಯನ್ನು ನಾವು ಹೊಂದಿಕೊಂಡಿರ್ತೀವೋ ಜನರೊಟ್ಟಿಗೆ, ಆ ಒಂದು ಅನ್ಯೋನ್ಯತೆಯಿಂದ ಅದೊಂದು ಉಂಟಾಗ್ತದೆ. ನಾವು ಒಂದು ಒಳ್ಳೆಯವರೊಟ್ಟಿಗೆ ಸೇರಿ ಅವರಿಂದ ನಾವು ಪಡ್ಕೊಳ್ಳುವಂಥದ್ದು, ಅವರಿಗೆ ನಾವು ಪ್ರೀತಿಯನ್ನು ಕೊಡುವಂಥದ್ದು, ಇದರ ಮೇಲೆ ಇದು ಅವಲಂಬನೆಯಾಗಿರ್ತದೆ. ಕೆಲವರು ಬರೀ ಅಪೇಕ್ಷೆ ಪಡ್ತಾ ಇರ್ತಾರೆ. ಆ ಅಪೇಕ್ಷೆ ಪಟ್ಟು ಅವರು ಕೊಡುವಂಥ ಪ್ರೀತಿ, ಅವರು ಕೊಡುವಂಥ ಯಾವುದೇ ವಸ್ತುಗಳಾಗಿರಬಹುದು, ಅದರಲ್ಲಿ ಅದನ್ನು ಪಡ್ಕೊಂಡಾಗ ಮಾತ್ರ ಸಂತೋಷ ಪಡ್ತಾರೆ. ಆದರೆ ಅವರು ಕೊಡೋದಕ್ಕೆ ಯಾವುದೇ ಮನಸ್ಸನ್ನು ಮಾಡೋದಿಲ್ಲ, ಅಥವಾ ಅದರಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅದಕ್ಕಾಗಿ ಯಾವತ್ತು ದೇವರು ನಮಗೆ ಪ್ರೇರೇಪಣೆ ಮಾಡುವಂಥದ್ದು ತೆಗೆದುಕೊಳ್ಳೋದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ. ಆದ್ದರಿಂದ ನಾವು ಆಲೋಚನೆ ಮಾಡಿ ನೋಡಿದ್ರೆ ಈ ಸಂತೋಷ ಅನ್ನುವಂಥದ್ದು ಅದು ಕೂಡ ಇಂಪಾರ್ಟೆಂಟು, ಒಳ್ಳೆಯದೇ. ಆದರೆ ಅದನ್ನು ನಾವು ಅದಕ್ಕೆ ಹೊಂದ್ಕೋಬೇಕು. ಅವರು ಏನೇ ಕೊಡಲಿ, ಬೇರೆಯವರು ನಮಗೆ ಎಷ್ಟೇ ಕೊಡಲಿ, ಪ್ರೀತಿಯಿಂದ ಕೊಡುವಾಗ ಅದರೊಟ್ಟಿಗೆ ನಾವು ಹೊಂದ್ಕೊಳ್ಬೇಕು. ನಮಗೆ ಇದೇ ಅಂತ ಹೇಳ್ಬಿಟ್ಟು ಇದೇ ಬೇಕು ಅಂತ ಕಂಡೀಷನ್ ನಾವು ಹಾಕ್ಕೊಳ್ಬಾರ್ದು. ಒಂದು ಸಲ ಏನಾಯಿತು ಅಂದರೆ, ಆಮೇಲೆ ಪತಿ ಪತ್ನಿ ಮಕ್ಕಳು ಇವರೆಲ್ಲರೂ ಒಬ್ಬರನ್ನೊಬ್ಬರು ಹೊಂದ್ಕೊಂಡಾಗಲೇ ಸಂತೋಷವಾಗಿ ಇರಲಿಕ್ಕೆ
ಸಾಧ್ಯವಾಗ್ತದೆ. ಇಲ್ಲವಾದರೆ ಆ ಸಂತೋಷ ಅವರಿಂದ ತೆಗೆದುಹಾಕಲ್ಪಡ್ತದೆ. ನನ್ನ ಪತ್ನಿ ಹೀಗೆ ಇರಬೇಕು, ಆಕೆ ಇದನ್ನೇ ನನಗೆ ಮಾಡಬೇಕು, ನನ್ನ ಪತಿ ಹೀಗೆ ಇರಬೇಕು, ನನ್ನ ಮಕ್ಕಳು ಹೀಗೆ ಇರಬೇಕು, ಇದನ್ನು ಮಾಡಿದರೆ ನನಗೆ ಸಂತೋಷ ಅನ್ನುವಂಥ ಎಲ್ಲ ಒಂದು ಕಂಡೀಷನ್ಸ್ನ ನಾವು ತೆಗೆದು ಹಾಕಿದ್ರೆ ಮಾತ್ರ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಮಯ ಒಬ್ಬ ದಂಪತಿಗಳು ಒಬ್ಬ ಅತಿಥಿಯನ್ನು ಕ್ರಿಸ್ಮಸ್ ಹಬ್ಬಕ್ಕೆ ಊಟಕ್ಕೆ ಕರೆದಿದ್ರಂತೆ. ಕರೆದಾಗ ಅವರನ್ನು ಮತ್ತೆ ಅವರ ಊರಿಗೆ ಕಳಿಸ್ಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಾಗ ಅವರ ಚಿಕ್ಕ ಮಗನ ಏನು ಮಾಡಿದೆ, ಬಸ್ನ ಒಂದು ಆ ಕಡೆ ಅವ್ರು ಯಾವ ಬಸ್ಸಿಗೆ ಹತ್ತಿಸ್ಬೇಕಾಗಿತ್ತೋ ಆ ಬಸ್ನಿಂದ ಆ ಕಡೆಗೆ ಇವನೇನು ಮಾಡಿಬಿಟ್ಟೆ ತಪ್ಪಿಸ್ಕೊಂಡು ಓಡೋಕೆ, ಚಿಕ್ಕ ಹುಡುಗ ಅಲ್ಲ, ಆ ಕಡೆ ಹೋಗಿಬಿಟ್ಟಿದ್ದಾನೆ. ಹೋದಾಗ ಅಲ್ಲಿ ಗೊತ್ತಾಗದೆ ಅವನಿಗೆ ಕಾಣಲಿಲ್ಲ, ಅಲ್ಲಿಂದ ಒಂದು ಬಸ್ ಬಂದಿದೆ. ಸ್ಪೀಡಾಗಿ ಬಂದಂಥ ಬಸ್ ಏನು ಮಾಡಿದೆ, ಅವನ ಮೇಲೆ ಹಾದು ಹೋಗಿ ಅವನು ಅಲ್ಲೇ ಸ್ಪಾಟ್ ಡೆತ್. ಅದಾದಾಗ ಅವ್ರ ತಂದೆ ತಾಯಿಗಳಿಗೆ ಆತನ ಒಬ್ಬನೇ ಮಗನಾಗಿದ್ದರಿಂದ ಅವರು ತುಂಬ ಗೋಳಾಡ್ತಾರೆ, ಏನು ಕಳ್ಕೊಂಡ್ವಲ್ಲ ನಮ್ಮ ಮಗನ ಅಂತ. ಆದರೆ ಅವರಿಗೆ ಕ್ರಿಸ್ತನಲ್ಲಿ ಒಂದು ಭಕ್ತಿ ಇತ್ತು, ಒಂದು ನಂಬಿಕೆ ಜೀವಿತ ಅವರಲ್ಲಿ ಇದ್ದಿದ್ದರಿಂದ ಅವರು ಮತ್ತೆ ಚೇತರಿಸ್ಕೊಂಡ್ರು. ಹೀಗೆ ಇದನ್ನು ನಾವು ಸಂತೋಷ ಎಂಬುದಾಗಿ ನಾವು ಹೇಳ್ಬೋದು. ಈ ರೀತಿಯಾದಂಥ ಸಂಗತಿಗಳನ್ನು ನಾವು ಸಂತೋಷ ಎಂಬುದಾಗಿ ನಾವು ಕರಿಬೋದು. ಕೊನೆಯದಾಗಿ ಆನಂದ, ಸುಖಾನುಭವ, ಸಂತೋಷ, ಕೊನೆಯದಾಗಿ ಆನಂದ. ಈ ಆನಂದ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇದನ್ನು ಯಾರೂ ಕೂಡ, ಇದು ಒಂದು ರೀತಿಯಲ್ಲಿ ಶಾಶ್ವತವಾದದ್ದು ಅಂತ ಹೇಳ್ಬೋದು. ಯಾರೂ ಕೂಡ ನಮ್ಮಿಂದ ತೆಗೆಯೋದಕ್ಕೆ ಇದನ್ನು ಸಾಧ್ಯವೇ ಇಲ್ಲ. ಪೌಲನು ಕೂಡ ಅದಕ್ಕೆ ಹೇಳ್ತಾನೆ, ಫಿಲಿಪ್ಪಿ ಪತ್ರಿಕೆ 4:4. ಈಗಾಗಲೇ ಅದೇ ವಾಕ್ಯದ ಆಧಾರದ ಮೇಲೆ ನಾನೊಂದು ಹಾಡು ಹಾಡಿದೆ, ನೀವು ಕೂಡ ನನ್ನೊಟ್ಟಿಗೆ ಜಾಯ್ನ್ ಆಗಿದ್ರಿ ಅಂತ ನಾನು ನಂಬ್ತೀನಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂತ. ಅಂದರೆ ಮತ್ತು ಒಂದು ಸಲ ತಿರುಗಿ ನಿಮ್ಗೆ ಹೇಳ್ತೇನೆ ಅಂಥೇಳಿ ಒಂದು ಸಲ ಹೇಳಿ ಬಿಟ್ಟು, ಅಂದರೆ ಎಷ್ಟು ಅದು ಪ್ರಾಮುಖ್ಯ. ಈ ಆನಂದದಲ್ಲಿ ನಮಗೆ ಯಾವ ರೀತಿಯಾದಂಥ ಒಂದು ತೃಪ್ತಿ ಅಥವಾ ಪರಲೋಕದ ಒಂದು ಸಮಾಧಾನ, ಶಾಂತಿ ಉಂಟಾಗ್ತದೆ ಅನ್ನುವಂಥದ್ದನ್ನು ಅನುಭವಪೂರ್ವಕವಾಗಿ ಈತನು ಬರೆದಿದ್ದಾನೆ. ಸೊ ಹಾಗಾಗಿ ನಾವು ಯೇಸು ಕೂಡ ಹೇಳ್ತಾರೆ ಯೋಹಾನ 15:11 ಈ ಆನಂದದ ಕುರಿತಾಗಿ ಯೇಸು ಕೂಡ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ಮತ್ತು ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಎಂದು ಹೇಳ್ತಾರೆ. ಯೋಹಾನ 15:11. ಹಾಗೆ ನಮಗೆ ನಿಜವಾಗಿ ಯೇಸು ಸ್ವಾಮಿ ಕೂಡ ಈ ಮಾತನ್ನು ಹೇಳುವಾಗ ಅದು ಒಂದು ಬಹಳ ಪ್ರಾಮುಖ್ಯಕರವಾದಂಥ ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ಈ ಕೀರ್ತನೆ 126 ಆನಂದದ ಕುರಿತು ಕೀರ್ತನೆಗಾರನು ಯಾವ ರೀತಿಯಾಗಿ 3 ರೀತಿಯಾಗಿ ತಿಳಿಸಿದ್ದಾರೆ ಅಥವಾ ವಿವರಿಸಿದ್ದಾರೆ, ಅಂದರೆ ನಮಗೆ ಆಲೋಚನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು ಮಾರ್ಪಡುವ ಆನಂದ, ಒಂದು ಕೊಯ್ಲಿನ ಆನಂದ, ಒಂದು ಅಪೇಕ್ಷಿಸುವ ಆನಂದ. ಈ ಮಾರ್ಪಡಿಸುವ ಆನಂದ ಅಂತ ನೋಡುವಾಗ ಸೆರೆಯಿಂದ ಸ್ವಾತಂತ್ರ್ಯಕ್ಕೆ ಇಲ್ಲಿ ನೋಡ್ತೀವಲ್ಲ, ಅವರು ಸೆರೆಯಲ್ಲಿದ್ದರು, ಆದರೆ ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟಾಗ ಅವರ ಆದಂಥ ಆನಂದ ಅಷ್ಟಿಷ್ಟಲ್ಲ. ಸೊ ಹಾಗಾಗಿ ಈ ಮಾರ್ಪಡುವಂಥ ಆನಂದ, ಸೆರೆಯಿಂದ ಸ್ವಾತಂತ್ರ್ಯಕ್ಕೆ, ಶೂನ್ಯತೆಯಿಂದ ಪೂರ್ಣತೆಗೆ ಉಂಟಾದ ಬದಲಾವಣೆ, ಅದು ನಿಜವಾಗಿ ಬಹುದೊಡ್ಡ ಒಂದು ಆನಂದವನ್ನು ತರ್ತದೆ. ಅದನ್ನು ಯಾರು ಕಿತ್ಕೊಳ್ಳೋಕ್ಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ, ಅದನ್ನು ಯಾವ ರೀತಿ ವಿವರಿಸಬೇಕು ಅದಕ್ಕೆ ಗೊತ್ತಾಗೋದಿಲ್ಲ. ನಾವು ಅನೇಕ ವೇಳೆ ದೇವರು ಒಂದು ಸೋತ ವ್ಯಕ್ತಿಯನ್ನು ಪುನಃ ಸ್ಥಾಪಿಸಿದಾಗ, ಅಂದರೆ ಒಬ್ಬ ಸೋತೋಗಿರ್ತಾರೆ, ಬಿದ್ದು ಹೋಗಿರ್ತಾರೆ, ಅವರನ್ನು ಮತ್ತೆ ದೇವರು ಒಂದು ಹೊಸದಾಗಿ ಮಾಡುವಾಗ ಎಷ್ಟು ಜನರು ಅಂದ್ಕೊಳ್ತಾರೆ, ಇವನಿಗೆ ಈಗ ಕೆಳ ದರ್ಜೆಯಲ್ಲಿ ದೇವರು ಇಟ್ಬಿಟ್ರು, ಈಗ ಅವನು ಮತ್ತೆ ಅದೇ ದರ್ಜೆಯಲ್ಲಿ, ಅಂದರೆ ಮತ್ತೆ ಅದೇ ಮಟ್ಟದಲ್ಲಿ ಆತನು ಇರಲ್ಲ, ಅವನು ಕೀಳಾಗಿದ್ದಾನೆ ಅಂತ ಎಷ್ಟು ಜನರು ಆ ಥರ ಯೋಚನೆ ಮಾಡ್ತಾರೆ. ಅವನಿಗೆ 2ನೇ ದರ್ಜೆ ಅಂದರೆ ಕೆಳ ದರ್ಜೆ ಕೊಡ್ತಾರೆ ದೇವರಂತ. ಆದರೆ ದೇವರು ಎಂದಿಗೂ ಕೂಡ ಆತನ ವಿಮೋಚನಾ ಒಂದು ವ್ಯವಸ್ಥೆ, ಅಂದರೆ ಆತನ ಬಿಡುಗಡೆ, ಆತನ ಮಾಡುವಂಥ ಕ್ಷಮೆ ವ್ಯವಸ್ಥೆ ಅಂತ ಹೇಳ್ಬೋದು, ಸ್ವಾತಂತ್ರ್ಯ ಕೊಡುವ ವ್ಯವಸ್ಥೆ ಅಂತ ಹೇಳ್ಬೋದು. ಇದರಲ್ಲಿ ದೇವರ ಆಲೋಚನೆ ಬೇರೆ, ದೇವರ ಒಂದು ಕೆಲಸನೇ ಬೇರೆ. ಯಾವ ರೀತಿಯಲ್ಲಿ ಕುಂಬಾರನ ಏನು ಮಾಡ್ತಾನೆ, ಮಡಿಕೆ ಮಾಡುವಾಗ ತನ್ನ ಕೈಯಲ್ಲಿ ಅದು ಕೆಟ್ಟು ಹೋಗುವಾಗ ಅದನ್ನು ಮತ್ತೆ ತೆಗೆದುಕೊಂಡು ಮತ್ತೆ ತನಗೆ ತೋರಿದಾಗಿ ಮತ್ತೆ ಅದನ್ನು ಹೊಸ ಮಡಿಕೆಯನ್ನಾಗಿ ಮಾಡ್ತೇನೆ. ಇದನ್ನು ಯೆರೆಮೀಯ ಪುಸ್ತಕ 18:4 ನಾವು ನೋಡ್ತೇವೆ. ಕುಂಬಾರನ ಕೈಯಲ್ಲಿ ಒಂದು ಮಡಿಕೆ ಕೆಟ್ಟು ಹೋದಾಗ ಅವನು ಕೀಳು ಮಟ್ಟದ ಮಡಿಕೆಯನ್ನು ಮಾಡದೆ ಇನ್ನೊಂದು ಮಡಿಕೆಯನ್ನು ಮಾಡಿದನು. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದರೆ ದೇವರು ಹಿಂಜರಿದಂಥ ತನ್ನ ಜನರಿಗೆ ಇಲ್ಲಿ ಆತನು ಹೇಳ್ತಾನೆ, ಇನ್ನು ಮುಂದಕ್ಕೆ ನೋಡ್ತೀವಿ,
ಯೋವೇಲನ ಪ್ರವಾದನೆ ಗ್ರಂಥ 2:25 ನಾವು ನೋಡೋಣ. ಅದರಲ್ಲಿ ಯೋವೇಲ 2:25 ಹೀಗೆ ಬರ್ತಾರೆ: ದೇವರು ಹಿಂಜರಿದ ತನ್ನ ಜನರಿಗೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಿಮಗೆ ಕಟ್ಟಿಕೊಡುವೆನು ಎಂದು ವಾಗ್ದಾನ ಮಾಡಿದ್ದಾನೆ. ಇದೇ ಬದಲಾವಣೆ ಆನಂದ. ಅವರು ಯಾವ ರೀತಿಯಾಗಿ ಜೀವನ ಮಾಡ್ತಿದ್ರು, ಆ ಒಂದು ತಪ್ಪಾದ ಜೀವಿತ ಅಥವಾ ದೇವರಿಗೆ ವಿರೋಧವಾದಂಥ ಜೀವಿತ, ದೇವರು ಅದರಿಂದ ಬಿಡಿಸಿ ಅವರಿಗೆ ಮತ್ತೊಂದು ಹೊಸದಾದಂಥ ಒಂದು ಜೀವಿತವನ್ನು ನಾನು ಕೊಡ್ತೀನಿ ಅಂತೇಳಿ ದೇವರು ವಾಗ್ದಾನವನ್ನು ಮಾಡಿದ್ದಾರೆ. ಮತ್ತೆ ನಾನು ನಿಮಗೆ ಕಟ್ಟಿಕೊಡ್ತೇನೆ. ನೀವೇನನ್ನು ಕಳ್ಕೊಂಡಿದ್ದೀರಿ ಅದೆಲ್ಲವನ್ನು ಮತ್ತೆ ಯಾವ್ದ್ಯಾವುದು ತಿಂದು ಬಿಟ್ಟಿದೆ ಅಂದರೆ ನಿಮ್ಮನ್ನು ಒಂದು ಪಾಪದಲ್ಲಿ ಮುಳುಗಿಸ್ಬಿಡ್ತು, ನೀವೇನೇನು ಕಳ್ಕೊಂಡಿದ್ರಿ ಅದೆಲ್ಲವನ್ನು ಮತ್ತೆ ನಾನು ಕಟ್ಕೊಡ್ತೀನಿ ಅನ್ನುವಂಥ ಒಂದು ವಿಷಯದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ. ಮತ್ತು ನಾವು ಈ ಕೀರ್ತನೆಯಲ್ಲಿ ನೋಡ್ತೀವಿ, ಕರ್ತನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ ಎಂದು ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇದೇ ರಕ್ಷಣೆಯ ಆನಂದ. ಕರ್ತನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಅಂಥೇಳಿ ಸೆರೆಯಲ್ಲಿದ್ದಂಥ ಜನರು ಹೇಳ್ತಾರೆ. ಎಷ್ಟೊಂದು ಸಂತೋಷ ಪ್ರಿಯರೇ. ಯಾವಾಗ ನಾವು ಒಂದು ಬಂಧನದಲ್ಲಿ ಒಂದು ಕಟ್ಟಿ ಹಾಕಲ್ಪಟ್ಟಿರ್ತೇವೋ ಅದರಿಂದ ಹೊರಬರೋಕ್ಕೆ ಜೈಲಿನಲ್ಲಿ ಇರ್ತಾರೆ. ಅವರು ಅಲ್ಲಿರುವಂಥವ್ರಿಗೆ ಅನುಭವ ಗೊತ್ತಿರುತ್ತೆ. ಅವರು ಹೊರಗಡೆ ಬಂದು ಹೇಳುವಾಗ ಅವ್ರು ಯಾವಾಗ ನಾವು ಬರ್ತೀವೋ ಅಂತ ಕಾಯ್ತಾ ಇದ್ವಿ. ಎಂಥ ಒಂದು ಭಯಂಕರವಾದಂಥ ಸ್ಥಿತಿಯಲ್ಲಿ ನಮಗೆ ಹೊರಗೆ ಹೋಗ್ಲಿಕ್ಕಿಲ್ಲ. ಅಲ್ಲಿ ಅವರು ಅಲ್ಲಿ ಏನು ಕೆಲಸ ಮಾಡಿಸ್ತಾ ಇರ್ತಾರೆ ಆ ಒಂದು ಸ್ಥಳದಲ್ಲಿ ಅವರು ಹೋಗಬೇಕು, ಅಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ಇರಬೇಕು, ಮತ್ತೆ ಬಂದು ಒಳಗಡೆ ಕೂತ್ಕೋಬೇಕು. ನಮಗೇನು ಎಲ್ಲಾದರೂ ಈ ಜೈಲ್ ಅಂದರೆ ಹೊರಗಡೆ ನಾವು ವಿಹಾರ ಮಾಡಲಿಕ್ಕಿಲ್ಲ, ಯಾರನ್ನು ಮಾತಾಡಲಿಕ್ಕಿಲ್ಲ, ಬೇರೆ ನಮ್ಮ ಕುಟುಂಬದವರೊಟ್ಟಿಗೆ ಮಾತಾಡಲಿಕ್ಕಿಲ್ಲ, ನಮಗೆ ಇಷ್ಟ ಆಗಿರುವಂಥ ಊಟ ತಂದು ತಿನ್ನೋಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕಣ್ಣೀರಲ್ಲಿ ಇರ್ತಾರೆ. ಆದರೆ ಅವರಿಗೆ ಒಂದು ಸಲ ಬಿಡುಗಡೆ ಅಂತ ಸಿಗುವಾಗ, ಆ ಜೈಲಿನಿಂದ ಅವರಿಗೆ ಮುಕ್ತಿ ಕೊಡುವಾಗ, ಅವರು ಬಂದಾಗ ಅವ್ರಿಗೆ ಆಗುವಂಥ ಆನಂದ ಅದು ಅವ್ರಿಗೆ ಗೊತ್ತು, ನಮಗೆ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಹೇಳುವಂಥ ಮಾತು, ದೇವರು ಹೇಳ್ತಾರೆ, ಆ ಒಂದು ಸೆರೆಯಲ್ಲಿ ಇದ್ದಂಥ ಜನರನ್ನು ನಾನು ಬಿಡುಗಡೆ ಮಾಡಿದಾಗ ಅವರಲ್ಲಿ ನಿಜವಾದಂಥ ಒಂದು ಆನಂದ, ರಕ್ಷಣೆಯ ಆನಂದ. ಆ ರಕ್ಷಣೆ ಅನ್ನುವಂಥ ಆನಂದವನ್ನು ಯಾರು ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಎರಡನೇದಾಗಿ ಕೊಯ್ಲಿನ ಆನಂದ. ಈ ಒಂದು ಇದರಲ್ಲಿ ನಾವು ಆನಂದದ ಕುರಿತು 3 ವಿಷಯಗಳನ್ನು ನಾನು ಹೇಳಿದೆ. 3 ರೀತಿಯಾಗಿ ಚಿತ್ರಿಸಿದ್ದಾನೆ ಅಂತ ಕೀರ್ತನೆಗಾರನು. ಮೊದಲು ಮಾರ್ಪಡುವ ಆನಂದ, ಇದನ್ನು ಇವಾಗ ನೋಡಿದ್ವಿ ಯಾವ ರೀತಿ ಮಾರ್ಪಡುತ್ತೆ ಅಂತ ಹೇಳ್ಬಿಟ್ಟು, ನಮ್ಮ ಶೂನ್ಯತೆಯಿಂದ ಪೂರ್ಣತೆಗೆ, ಸೆರೆಯಿಂದ ಸ್ವಾತಂತ್ರ್ಯಕ್ಕೆ. ಕೊಯ್ಲಿನ ಆನಂದ ಅಂತ ನೋಡುವಾಗ 126ನೇ ಕೀರ್ತನೆಯಲ್ಲಿ 5 ಮತ್ತು 6ನೇ ವಚನ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದಾಗಿ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಎಷ್ಟೊಂದು ಸಂತೋಷ. ಈ ಕೊಯ್ಲಿನ ಆನಂದ ಮಳೆ ಬಂದ ತಕ್ಷಣವೇ ಬಂದ್ಬಿಡೋದಿಲ್ಲ. ಮಳೆ ಬರ್ತದೆ, ಅದು ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಫಲ ಕಾಣೋದಿಲ್ಲ ನಮ್ಮಲ್ಲಿ. ಅದನ್ನು ಮೊದಲು ನಿಧಾನವಾಗಿ ನಾವು ಶ್ರಮ ವಹಿಸಿ ಬಿತ್ತಬೇಕು ಮೊದಲು, ಆಮೇಲೆ ಅದು ಮಳೆ ಬರಬೇಕು, ಆಮೇಲೆ ಅದೆಲ್ಲ ಅಳುತ್ತಾ ಬಿತ್ತುವುದು. ಅಂದರೆ ಆ ಶ್ರಮ ವಹಿಸಿ ಬಿತ್ತುವುದನ್ನೇ ಅಳುತ್ತಾ ಬಿತ್ತುವುದು ಅಂತ ಹೇಳ್ತಾರೆ. ಇವತ್ತು ಬರೀ ಅದು ಕೇವಲ ಹೊಲ ಗದ್ದೆಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಅಲ್ಲ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅನ್ನೋದಾಗಿದ್ದರೆ, ಅಲ್ಲಿ ಶ್ರಮ ವಹಿಸಿ ನಿಧಾನವಾಗಿ ಬಿತ್ತಬೇಕು ಅಂತ ಹೇಳುವಾಗ ನಾವು ಎಷ್ಟೋ ವಿಚಾರಗಳಲ್ಲಿ ನಾವು ಒಂದು ಪ್ರಯಾಸ ಪಡ್ತಾ ಇರ್ತೇವೆ. ಒಂದು ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಆಸೆ ತುಂಬ ಇರ್ತದೆ. ಆದರೆ ಸೋತು ಹೋಗ್ತಾ ಇರ್ತೇವೆ. ಆದರೂ ಕೂಡ ಬಿಡುವುದಿಲ್ಲ, ಕಷ್ಟಪಡ್ತಾನೇ ಇರ್ತೇವೆ. ಇಲ್ಲ, ಈ ಸಲ ಸೋತ್ರೆ ಇನ್ನೊಂದು ಸಲ ನಿಧಾನವಾಗಿ ಶ್ರಮ ವಹಿಸಿ ಅದು ಮಾಡ್ತಾ ಹೋಗ್ತಾ ಇರ್ತೀವಿ. ಒಂದೇ ಸಲ ಯಾವುದು ಕೂಡ ಒಂದೇ ಸಲಕ್ಕೆ ಬರುವುದಿಲ್ಲ. ಅದಕ್ಕೆ ಸಮಯ ಬೇಕು, ಸಮಯ ತೆಗೆದುಕೊಳ್ತದೆ. ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿ ಅದರ ಪ್ರತಿಫಲವನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಅದು ಸಮಯವನ್ನು ತೆಗೆದುಕೊಳ್ತದೆ. ಅದನ್ನು ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಅರ್ಥ ಆಗ್ತದೆ ಎಲ್ಲರಿಗೂ. ಆದರೂ ಕೂಡ ಕೆಲವರು ಒಂದು ರೀತಿಯಾಗಿ ಅದು ಅವರ ಮನಸ್ಸಿನಿಂದ ಹೇಗೆ ಹೋಗ್ತದೋ ಗೊತ್ತಿಲ್ಲ. ಅವರು ಎಷ್ಟು ಬೇಗ ನಾವು ಇವತ್ತು ಈ ಕೆಲಸ ಮಾಡಿದ್ದೀವಿ, ನಮಗೆ ಯಾಕೆ ಬೇಗ ನಮಗೆ ಉತ್ತರ ಸಿಗಲಿಲ್ಲ ಅಥವಾ ಇದಕ್ಕೆ ಪ್ರತಿಫಲ ಸಿಕ್ಕಲಿಲ್ಲ ಎಂಬುದಾಗಿ
ತಪ್ಪಾಗಿ ಆಲೋಚನೆ ಮಾಡ್ತಾರೆ. ಆದರೆ ನಿಜವಾಗಿ ದೇವರು ನಮಗೆ ಇವತ್ತು ತಿಳಿಸ್ತಾ ಇರೋದು, ನಾವು ನಿಧಾನವಾಗಿ ಶ್ರಮ ವಹಿಸಿ ಬಿತ್ತಬೇಕು. ಅಂದರೆ ನಾವು ನಿಧಾನವಾಗಿ ನಾವು ಕಷ್ಟಪಟ್ಟು ನಾವು ಮುಂದೆ ಬರಬೇಕು. ಅವಾಗ ಆ ಸೋಲು ಹೋದಾಗ ಒಂದು ಜಯ ಸಿಕ್ಕಾಗ ಅದೇ ಒಂದು ಇಲ್ಲಿ ಹೇಳ್ತೀವಲ್ಲ ಹರ್ಷಿಸುತ್ತಾ, ಅಂದರೆ ಹಾಡುತ್ತಾ ಹರ್ಷದೊಡನೆ ಕೊಯ್ಯುವುದು ಎಂಬುದಾಗಿ. ಅಂದರೆ ಸೋಲು ಹೋಗಿ ಕೊನೆಗೆ ಜಯ ಸಿಕ್ಕಾಗ ಆ ಹರ್ಷ, ಅದೇ ನಮ್ಗೆ ಹರ್ಷ. ಸೋಲು ಹೋಗಿ ನಮಗೆ ಜಯ ಸಿಕ್ಕಾಗ ಸಿಗುವಂಥದ್ದೇ ಅದೇ ಹರ್ಷ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. 1853ರಲ್ಲಿ ಒಂದು ಬ್ಯಾಪ್ಟಿಸ್ಟ್ ಸಂಸ್ಥೆಯವರು ಒಂದು ಒಂಗೋಲಿಯಲ್ಲಿ ಅನ್ನುವಂಥ ಒಂದು ಸ್ಥಳದಲ್ಲಿ ಒಂದು ನಡೀತಿದ್ದಂಥ ಸೇವೆಯನ್ನು ನಿಲ್ಲಿಸಲು ಒಂದು ನಿರ್ಧಾರ ಮಾಡಿದರು. ಯಾಕಂದರೆ 15 ವರ್ಷಗಳಿಂದ ಅವರಲ್ಲಿ ಸೇವೆ ಮಾಡ್ತಾ ಇದ್ರು ಕೂಡ ಕೇವಲ 10 ಜನ ಮಾತ್ರ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ರು. ಅವರಿಗೆ ತುಂಬ ಬೇಸರ ಆಗಿ ಬಹಳ ಒಂದು ಸೋತು ಹೋಗಿ ನಿರಾಶರಾಗಿ ಬೇಡವೇ ಬೇಡ, ಈ ಸ್ಥಳದಲ್ಲಿ ನಾವು ಸೇವೆ ಮುಂದುವರಿಸೋದೇ ಬೇಡ ಅಂತೇಳ್ಬಿಟ್ಟು ಆ ಸ್ಥಳ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ರು. ಆದರೆ ಇಬ್ಬರು ಮಿಷನರಿಗಳೇನಂದ್ರೆ ಇಲ್ಲ, ನಾವು ಇಲ್ಲಿ ಮುಂದುವರಿಸೋಣ ಈ ಸೇವೆನಂತ ನಿರ್ಧಾರ ಮಾಡಿದರು. ಆ ನಿರ್ಧಾರ ಮಾತ್ರ ಮಾಡೋದಿಲ್ಲ, ಒಬ್ಬ ಭಾರತೀಯ ಪ್ರಾರ್ಥನಾ ಮಹಿಳೆಯೊಟ್ಟಿಗೆ ಅವರು ಸೇರಿಕೊಂಡು ಅಲ್ಲಿರುವಂಥ ಒಂದು ಗುಡ್ಡದ ಮೇಲೆ ಹತ್ತಿ ಆ ಪಟ್ಟಣವೆಲ್ಲ ನೋಡುತ್ತಾ ರಾತ್ರಿಯೆಲ್ಲ ಅವರು ಕಣ್ಣೀರಿಡುತ್ತಾ ಒಂದು ನಂಬಿಕೆಯಿಂದ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಆ ಪ್ರಾರ್ಥನೆ ಮಾಡಿ ಎಷ್ಟು 30 ವರ್ಷಗಳೊಳಗೆ 15,000 ಜನರು ಸದಸ್ಯರಾದ್ರಂತೆ ಸಭೆಯಲ್ಲಿ. 15,000 ಅಂದರೆ ಆಲೋಚನೆ ಮಾಡಿ ಎಷ್ಟು ದೇವರು ಅಲ್ಲಿ ಪ್ರಾರ್ಥನೆ ಮೂಲಕ ಅವರ ಶ್ರಮ ಎಷ್ಟಾಗಿತ್ತು. ಅವರು ಕಣ್ಣೀರಿಂದ ಪ್ರಾರ್ಥನೆ ಮಾಡುತ್ತಾ ಬಂದರು. ನಿಧಾನವಾಗಿ ಅವರಲ್ಲಿ ಆ ತಾಳ್ಮೆನ ಕಳ್ಕೊಳ್ಳಿಲ್ಲ, ಸೋತು ಹೋಗಲಿಲ್ಲ. ಅಂಥ ಒಂದು ರೀತಿಯಲ್ಲಿ ದೇವರು ಒಂದು ಅದ್ಭುತವನ್ನು ದೇವರು ಮಾಡಿದರು. ಅದಕ್ಕಾಗಿ ದೇವರು ಸ್ತೋತ್ರ. ಆದ್ದರಿಂದ ನಂಬಿಕೆಯಿಂದ ನಾವು ನಿರೀಕ್ಷಿಸುವಾಗ ಖಂಡಿತವಾಗಿ ದೇವರು ಆ ನಂಬಿಕೆಯನ್ನು ಆನಂದವಾಗಿ ಬದಲಾಯಿಸ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇದು ವ್ಯಕ್ತಪಡಿಸಿದ ಆನಂದ. ಈ ವ್ಯಕ್ತಪಡಿಸಿದ ಆನಂದ ಅಂತ ನೋಡುವಾಗ ಈ 126ನೇ ಕೀರ್ತನೆ ಮತ್ತು 2ನೇ ವಚನಕ್ಕೆ ನಾವು ಬರೋದಾಗಿದ್ದರೆ, ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಯಾಕಂದರೆ ಅದು ಈಗಾಗಲೇ ನಾವು ನೋಡಿದ್ವಿ, ಯಾಕೆ ಅದು ಬಲು ನಗೆಯಿಂದ ಹರ್ಷಗೀತದಿಂದ ತುಂಬಿತ್ತು ಅಂದರೆ ಸೆರೆಯಲ್ಲಿದ್ದರೂ ದೇವರು ಅವರನ್ನು ಬಿಡಿಸಿದ್ದಕ್ಕಾಗಿ. ಆದರೆ ಈಗ ನಾವು ನೋಡ್ತೀವಿ ಈ ವ್ಯಕ್ತಪಡಿಸಿದ ಆನಂದ ಅದನ್ನು ಯಾವ ಥರ ವ್ಯಕ್ತಪಡಿಸಿದ್ರು ಅವರು ಎಂಬುದಾಗಿ ನೋಡುವಾಗ ಅವರು ಸ್ತೋತ್ರಗೀತೆ ಮಾಡಿದರು. ಅವರ ಬಾಯಿ ಬಲು ನಗೆಯಿಂದ ಹರ್ಷಗೀತ ಅಂತ ಹೇಳುವಾಗ ಅವರು ಬಹಳ ಸ್ತೋತ್ರವನ್ನು ಸಲ್ಲಿಸಿದರು ದೇವರಿಗೆ. ಅವರು ದೇವರು ಮಾಡಿದ ಉಪಕಾರವನ್ನು ಅವರು ಮರ್ತು ಬಿಡಲಿಲ್ಲ. ಹೌದು, ನಮಗೆ ದೇವರು ಒಂದು ದೊಡ್ಡ ಮಹತ್ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರ ಒಂದು ವಿಷಯದಲ್ಲಿ ಮಾಡಿದ್ದಾರೆ. ನಾವೀಗ ಆತನನ್ನು ಸ್ತುತಿಸಿ ಕೊಂಡಾಡುವಂಥದ್ದು ಬಹಳ ಪ್ರಾಮುಖ್ಯ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಂಡ್ರು. ಹಾಗೆ ಮತ್ತು ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ನೋಡ್ತೀವಿ, ಅನ್ಯ ಜನರ ಮುಂದೆ ನಾವು ಸಾಕ್ಷಿಗಳಾಗಿರಬೇಕು ಅಂತೇಳಿ ನಮಗೆ ಇಲ್ಲಿ ಕಲಿಸ್ಕೊಡ್ತಾ ಇದೆ ಈ ಒಂದು ಕೀರ್ತನೆ. ಯಾಕಂದರೆ ಇಲ್ಲಿ ನೋಡ್ತೀವಿ, ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ನಮ್ಮನ್ನು ನೋಡ್ತಾ ಇರ್ತಾರೆ ಅನ್ಯಜರು. ಬಹಳಷ್ಟು ನಾವು ಸಂಕಟದಲ್ಲಿ ಇರ್ತೇವೆ, ಎಷ್ಟೋ ಜನರು ನಾವು ಸೋತು ಹೋಗಿರ್ತೇವೆ, ನಮಗೆ ಆನಂದ ಸಂತೋಷ ಇರುವುದಿಲ್ಲ, ಒಂಥರ ಬಹಳ ದುಃಖದಲ್ಲಿ ನಾವು ಕಾಣಿಸ್ಕೊಳ್ತಾ ಇರ್ತೇವೆ. ಆದರೆ ಅಂಥ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಒಂದು ಆನಂದವನ್ನು ತರುವಾಗ ಅನ್ಯ ಜನರು ಅದನ್ನು ನೋಡಿ ಗಮನಿಸಿ ಅವರು ಕೂಡ ನಮ್ಮ ವಿಷಯದಲ್ಲಿ ಅವರು ಕೂಡ ಸಾಕ್ಷಿ ಹೇಳ್ತಾ ಇದ್ದಾರೆ. ನೋಡಿ, ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನಲ್ಲ ಎಂಬುದಾಗಿ. ಅಂದರೆ ಅವರು ಅದನ್ನು ಗಮನಿಸಿದ್ದಾರೆ. ಯೆಹೋವನು ಅಂದರೆ ದೇವರು, ಸರ್ವಶಕ್ತನಾದ ದೇವರು, ಸತ್ಯ ದೇವರು, ಇವರನ್ನು ಪ್ರೀತಿಸಿ ಇವರ ವಿಷಯದಲ್ಲಿ ಮಹತ್ ಕಾರ್ಯ ಮಾಡಿದ್ದಾನಲ್ವಾ, ಸರಿಯಿಂದ ಬಿಡುಗಡೆ ಮಾಡಿದ್ದಾನಲ್ಲ ಎಂಬುದಾಗಿ ಅವರು ಬಹಳವಾಗಿ ಈ ಒಂದು ವಿಷಯದಲ್ಲಿ ಅವರು ಕೂಡ ಸಾಕ್ಷಿ ಹೇಳುವಂಥ ರೀತಿಯಲ್ಲಿ ಹೇಳ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ತಮ್ಮೊಳಗೆ ಮಾತಾಡ್ಕೊಳ್ತಿದ್ರಂತೆ, ತಮ್ಮೊಳಗೆ ಅವರು ಮಾತಾಡ್ಕೊಳ್ತಿದ್ರು. ಎಷ್ಟು ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಇಂಥ ಒಂದು ಕಾರ್ಯಗಳನ್ನು ಇವತ್ತಿನ ದಿವಸ ಕೂಡ ದೇವರು ಈಗಲೂ ಕೂಡ ಮಾಡ್ತಾ ಇರುವಾಗ ಎಷ್ಟೋ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಅದು ಒಂದು ಸಾಕ್ಷಿ. ಜನರ ಮುಂದೆ ನಾವು ನಮ್ಮ ಜೀವಿತ ಸಂತೋಷವಾಗಿ ಆನಂದವಾಗಿ ಮಾರ್ಪಡುವಾಗ ನಮ್ಮಲ್ಲಿ ಇರುವಂಥ ಕಾರಣ ಏನು
ಆನಂದಕ್ಕೆ ಕಾರಣ ಯಾರು ಎಂಬುದಾಗಿ ಜನರು ಗಮನಿಸಿ ಅವರು ಬಹಳ ಒಂದು ಒಂದು ಆನಂದದಿಂದ ಅವರು ನಮ್ಮ ಆನಂದದಲ್ಲಿ ಅವರು ಪಾಲ್ಗಾರರಾಗ್ಬೋದು, ಅಥವಾ ಈ ಆನಂದಕ್ಕೆ ಕಾರಣ ಯಾರನ್ನುವುದನ್ನು ಅವರು ತಿಳ್ಕೊಂಡಾಗ, ಹೌದಾ ಈ ದೇವರಿಂದ ಇಂಥ ಒಂದು ನಂಬಿದರೆ ಇಂಥ ಒಂದು ಆನಂದ ನಮಗೂ ಸಿಕ್ಕಬಹುದಾ, ನಮ್ಮ ಜೀವಿತ ಇಷ್ಟು ದುಃಖದಲ್ಲಿ ಇದೆಯಲ್ಲ, ನಾವೆಷ್ಟು ಸಂಕಟದಲ್ಲಿ ಇದ್ದೀವಲ್ಲ, ಅವರಿಗೆ ಸಹಾಯ ಮಾಡಿದ ದೇವರು, ಅವರನ್ನು ಆನಂದಕ್ಕೆ ನಡೆಸಿದ ದೇವರನ್ನು ನಾನು ನಂಬಿದರೆ ನನ್ನ ಜೀವಿತವು ಆನಂದಮಯವಾಗಬಹುದಾ ಎನ್ನುವಂಥ ಪ್ರಶ್ನೆ ಅವರಲ್ಲಿ ಎದ್ದು ಅವರು ಯೇಸು ಸ್ವಾಮಿ ಕಡೆಗೆ ಬರುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಸುಮ್ಮನೆ ಇರಬಾರ್ದು, ನಾವು ಅದನ್ನು ಜನರಿಗೆ ಪ್ರಕಟಣೆ ಮಾಡಿಕೊಳ್ಬೇಕು. ನಮ್ಮಲ್ಲಿರುವಂಥ ಆನಂದ ಅವರು ಕೆಲವರಿಗೆ ಗಮನಕ್ಕೆ ಬರದೇ ಇದ್ದರೂ ಕೂಡ ನಾವು ಮಾತಾಡಬೇಕು, ಜನರೊಟ್ಟಿಗೆ ಹೋಗಿ ಮಾತನಾಡಬೇಕು. ಈ ರೀತಿಯಾಗಿ ನಮಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ಎಂಬುದಾಗಿ ನಮ್ಮ ಸ್ನೇಹಿತರೊಟ್ಟಿಗೆ ನಾವು ಹಂಚಿಕೊಳ್ಳುವಾಗ ಖಂಡಿತವಾಗಿ ದೇವರಲ್ಲಿ ಮಹಿಮೆಯನ್ನು ಹೊಂದ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ದೇವರಿಗೆ ಸ್ತುತಿ ಮಾಡುವಂಥದ್ದು ಬಹಳ ಪ್ರಾಮುಖ್ಯ, ಆತನಿಗೆ ಸಾಕ್ಷಿ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಎಂಬುದಾಗಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಂತ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಯಾರೆಲ್ಲ ಈಗ ನೀವು ಕುಳಿತುಕೊಂಡು ಕೇಳ್ತಾ ಇದ್ದೀರಿ, ಸಂದೇಶ ಕೇಳ್ತಾ ಇದ್ದೀರಿ, ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ, ನಾವು ಎಷ್ಟೋ ಸಲ ನಾವು ಬಿದ್ದು ಹೋಗಿದ್ದೇವೆ. ಇವತ್ತು ಬೆಳಿಗ್ಗೆ ಎದ್ದೇಳುವಾಗಲೂ ಕೂಡ ನಾವು ನಿರಾಶೆಯಿಂದಲೇ ಇದ್ದಿರಬಹುದು. ನಮ್ಮ ಜೀವಿತದಲ್ಲಿ ಏನು ಒಂದು ಆನಂದ ಬರ್ತದಾ ಇಲ್ವಾ, ಒಂದು ಜೀವಿತದಲ್ಲಿ ಒಂದು ಒಳ್ಳೇದು ಆಗ್ತದಾ ಇಲ್ವಾ ಅನ್ನುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ದಿರಬಹುದು. ಆದರೆ ಖಂಡಿತವಾಗಿಯೂ ನಮ್ಮ ದೇವರು, ಸರ್ವಶಕ್ತನಾದ ದೇವರು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ದೇವರು, ನಮ್ಮನ್ನು ಆ ಪರಿಸ್ಥಿತಿಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ. ನಮ್ಮನ್ನು ಮತ್ತೆ ಹೊಸದಾದ ಮಡಿಕೆಯಾಗಿ, ನಾವು ಒಂದು ವೇಳೆ ತಪ್ಪಾಗಿ ಹೋಗಿದ್ದರೆ ನಮ್ಮನ್ನು ಮತ್ತೆ ಆತನು ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ಮತ್ತೆ ಹೊಸದಾಗಿ ಮಾಡಿ ಒಂದು ಹೊಸ ರಕ್ಷಣೆ ಆನಂದವನ್ನು ನಮ್ಮ ಜೀವಿತದಲ್ಲಿ ತುಂಬಿಸುವಂಥ ದೇವರು ಆತನಾಗಿದ್ದಾನೆ. ಆದ್ದರಿಂದ ನಾವು ದುಃಖಿಸುವುದು ಬೇಡ. ನಮ್ಮನ್ನು ಎಲ್ಲರೂ ದೂರ ತಳ್ಬೋದು, ಎಲ್ಲರೂ ನಮ್ಮನ್ನು ಚೀತು ಅಂತ ಅನ್ಬೋದು, ನಿನ್ನಲ್ಲಿ ದೇವರು ಆನಂದಿಸ್ತಾ ಇಲ್ಲ, ನಿನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ, ನಿನ್ಗೆ ಇನ್ಯಾವುದು ಒಳ್ಳೇದಿಲ್ಲ, ಇನ್ನು ಅಷ್ಟೇ ನಿನ್ನ ಜೀವನ ಮುಗಿದೋಯ್ತು ಅಂತ ಹೇಳ್ಬಿಟ್ಟು ನಿನ್ನನ್ನು ಬಹಳ ಕೀಳಾಗಿ ನಿಮ್ಮನ್ನು ನೋಡುವಾಗ, ಯಾರನ್ನೇ ನೋಡುವಾಗ ನಾವು ಅದಕ್ಕಾಗಿ ಚಿಂತಿಸುವುದು ಬೇಡ. ನಮ್ಮನ್ನು ಪ್ರೀತಿಸುವ ಆತನು ಒಬ್ಬರಿದ್ದಾರೆ, ಆತನು ಯೇಸು. ನಮಗೆ ರಕ್ಷಣೆಯನ್ನು ಕೊಡುವ ಆತನು ಯೇಸು ಇದ್ದಾರೆ. ಆತನು ಮತ್ತೆ ಅದು ಹಳೇದೆಲ್ಲ ಹೋದರೂ ಕೂಡ ಮತ್ತೆ ಫಸ್ಟ್ ಗ್ರೇಡಲ್ಲೇ ನಾವು ಬರುವುದಕ್ಕೆ ದೇವರು ನಮ್ಮನ್ನು ತರುವುದಕ್ಕೆ ದೇವರಿಗೆ ಮನಸ್ಸಿದೆ. ನಾವು ಸೋತೋಗಿದ್ರು 10th ಫೇಲ್ ಆದರೂ ಕೂಡ ಮತ್ತೆ ನಮ್ಮನ್ನು ಮತ್ತೆ ಹೊಸದಾಗಿ ಇಲ್ಲ ಇವನು ಫೇಲ್ ಆಗಿಬಿಟ್ಟ, ಇವನಿಗೆ ನಾನು ಹೊಸ ಫ್ಯೂಚರ್ ಕೊಡಲ್ಲ, ಇಷ್ಟೇ ಇವನ ಲೈಫು ಅನ್ನೋ ಥರ ಅಲ್ಲ. ನಾವು ಫೇಲ್ ಆದರೂ ನಾವೇನು ಮಾಡ್ತೀವಿ, ಮತ್ತೆ ಪಾಸ್ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ, ಮುಂದಕ್ಕೆ ಹೋಗ್ತೀವಿ. ಅದೇ ರೀತಿಯಲ್ಲಿ ನಾವು ದೇವರ ವಿಷಯದಲ್ಲಿ ನಾವೊಂದು ಆತನ ವಾಕ್ಯದ ವಿಷಯದಲ್ಲಿ ನಾವು ನೋಡುವಾಗ, ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಕೆಲವು ಸಲ ನಾವು ಬೀಳಬಹುದು. ಆದರೆ ಬೀಳುವಾಗ ದೇವರು ಖಂಡಿತವಾಗಿ ನಮ್ಮನ್ನು ದೂರ ತಳ್ಳುವುದಿಲ್ಲ. ಜನರ ಹಾಗೆ ಆತನು ಮತ್ತೆ ನಮ್ಮನ್ನು ಅದೇ ಮಟ್ಟದಲ್ಲಿ ತರಲಿಕ್ಕೆ ಆತನ ಮನಸ್ಸುಳ್ಳವನಾಗಿದ್ದಾನೆ. ತನಗೆ ಸರಿತೋಚಿದ ಹಾಗೆ ಆ ಎಲ್ಲ ಮಣ್ಣನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಮತ್ತೆ ಮಡಿಕೆಯನ್ನು, ಸುಂದರವಾದ ಮಡಿಕೆಯನ್ನಾಗಿ ಅತ್ಯುತ್ತಮವಾದ ಬಳಕೆಗೆ ಬರುವ ಪಾತ್ರೆಯಾಗಿ ನಮ್ಮೆಲ್ಲರನ್ನು, ನಮ್ಮೊಬ್ಬೊಬ್ಬರನ್ನು ಕೂಡ ಮಾಡಲು ದೇವರು ಇಷ್ಟವುಳ್ಳವರಾಗಿದ್ದಾರೆ. ನಾವು ಅದಕ್ಕಾಗಿ ನಾವು ಆತನಿಗೆ ನಮ್ಮನ್ನು ನಾವು ಬಿಟ್ಟು ಕೊಡೋಣ. ಈ ಸುಖಾನುಭವ ಹೋಗ್ಬೋದು, ಸಂತೋಷ ಇಲ್ಲವಾಗಬಹುದು, ಆದರೆ ಆನಂದ ಮಾತ್ರ ಎಂದಿಗೂ ಕೂಡ ನಮ್ಮಿಂದ ತೆಗೀಲಿಕ್ಕೆ ಸಾಧ್ಯವಿಲ್ಲ. ಯಾರು ಕೂಡ ತೆಗೀಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಒಂದು ವೇಳೆ ಯಾವುದೇ ಸಮಯದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ಅದೇ ನಮ್ಮ ಆನಂದನೇ ನಮ್ಮ ಬಲ ಆಗಿದ್ದರೆ, ಅದೇ ನಮ್ಮ ಬಲವಾಗಿದ್ದರೆ ನಾವು ಇಹಲೋಕದ ಎಲ್ಲ ಚಿಂತೆಯನ್ನು ಬಿಟ್ಬಿಡೋಕ್ಕೆ ನಮಗೆ ಸಾಧ್ಯ ಇದೆ. ಎಲ್ಲ ಚಿಂತೆಯನ್ನು ಬಿಟ್ಟು ನಾವು ಆತನಿಗೆ ಸಾಕ್ಷಿ ಹೇಳೋದಕ್ಕೆ ನಮಗೆ ಸಾಧ್ಯ. ಒಂದು ವೇಳೆ ನಾವು ಅದನ್ನು ಆನಂದವನ್ನು ನಾವು ಹೊಂದಿಕೊಳ್ಳೋಕ್ಕೆ ನಮಗೆ ಮನಸ್ಸಿಲ್ಲ ಅಂದರೆ ನಾವು ಖಂಡಿತವಾಗಿ ದೇವರು ಕೂಡ ಈ ವಿಷಯದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಒತ್ತಾಯವನ್ನು ಮಾಡಲಿಕ್ಕೆ, ನೀನು ಆನಂದ ಪಡಬೇಕು, ನೀನು ನನ್ನಲ್ಲಿ ಉಲ್ಲಾಸಿಸಬೇಕು ಅನ್ನುವಂಥ ಅದು ಒತ್ತಡ ನಮ್ಮ ಮೇಲೆ ಹಾಕೋದಿಲ್ಲ. ಅವರು ಇಷ್ಟೇ ತಮ್ಮ ಪ್ರೀತಿಯನ್ನು ತೋರಿಸ್ತಾರೆ, ನಿಮಗೆ ಹೇಳ್ತಾರೆ, ನನ್ನ ಹತ್ತಿರ ಬಂದರೆ ನಿನಗೆ ಆನಂದ ಕೊಡ್ತೀನಿ. ನನಗೆ ಬರಲಿಕ್ಕೆ ಮನಸ್ಸಿಲ್ಲ ಅಂದರೆ ಆ ಆನಂದವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬರೀ ಚಿಂತೆಯಲ್ಲೇ ನಾವು ಮುಳ್ಕೊಂಡು ಹೋದರೆ ನಮಗೆ ಆನಂದ ಸಿಕ್ಕುವುದಿಲ್ಲ. ನಾವು ನಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಬೇಕಂತ ಆತನು ಹೇಳ್ತಾನೆ. ಅಂದ ಮೇಲೆ ಆ ವಾಕ್ಯದಲ್ಲಿ ನಮ್ಮ ಭರವಸೆ ಇಲ್ಲ ಅಂದರೆ ಆ ಆನಂದವನ್ನು ನಾವು ಪಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಆದರೆ ದೇವರ ಮಕ್ಕಳಾಗಿ ನಾವು ಅದನ್ನು ನಾವು ಅಂಥ ಒಂದು ಚಿಂತೆಯನ್ನು, ಅಂಥ ಒಂದು ಸೋತಂಥ ಒಂದು ಜೀವಿತವನ್ನು ನಾವು ಬಿಟ್ಟವರಾಗಿ
ಆತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನಿಂದ ನಾವು ಒಂದು ಹೊಸ ಜೀವಿತ, ಹೊಸ ಆನಂದವನ್ನು ನಾವು ಹೊಂದಿಕೊಂಡು, ಆನಂದ ಎಂದಿಗೂ ತೆಗೆಯಲಾರದ ಆನಂದವನ್ನು ನಾವು ಪಡೆದುಕೊಂಡವರಾಗಿ ನಾವು ಆತನನ್ನು ಮಹಿಮೆ ಪಡಿಸೋದಕ್ಕೆ ದೇವರು ನಮ್ಮೊಬ್ಬೊಬ್ಬರಿಗೂ ಕೂಡ ಸಹಾಯ ಮಾಡಲಿ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಅಪ್ಪ, ಕರ್ತನೆ ದೇವರೇ, ನೀನು ನಮಗೆ ಕೊಟ್ಟಿರುವ ಆನಂದಕ್ಕಾಗಿ ಸ್ತೋತ್ರ. ಆ ರಕ್ಷಣೆ ಆನಂದ, ಹೌದು ಸ್ವಾಮಿ, ನೀನು ಕೊಟ್ಟಿರುವಂಥ ರಕ್ಷಣೆ ಆನಂದ, ಅದನ್ನು ಯಾರು ಕೂಡ ನಮ್ಮಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲಪ್ಪ. ಕರ್ತನೆ, ನಾವು ಸ್ವಾಮಿ ಎಲ್ಲ ನಮ್ಮ ಜೀವಿತ ಕರ್ತನೆ ಕಳೆದು ಹೋದಂಥ ಜೀವಿತ ಸಾಕಪ್ಪ ದೇವರೇ. ಅಪ್ಪ ಕರ್ತನೆ, ಎಲ್ಲ ಸ್ವಾಮಿ ಏನೆಲ್ಲ ಕರ್ತನೆ ಕಳ್ಕೊಂಡಿದ್ದಾರೋ ಅಪ್ಪ, ನಿನ್ನ ಮಕ್ಕಳು ಏನೆಲ್ಲ ಕಷ್ಟಪಟ್ಟಿದ್ದಾರೋ, ಯಾವ ವಿಷಯದಲ್ಲಿ ಕರ್ತನೆ ಪ್ರಯಾಸ ಪಟ್ಟಿದ್ದಾರೋ, ಯಾವುದಕ್ಕಾಗಿ ಎದುರು ನೋಡ್ತಿದ್ದಾರೋ ಅದೆಲ್ಲ ವಿಷಯಗಳನ್ನು ನೀನು ಮಾತ್ರ ಬಲ್ಲಾತನಾಗಿದ್ದಿ. ಎಷ್ಟೋ ವಿಷಯಗಳು ಕರ್ತನೆ ನಮಗೆ ಗೊತ್ತಿರೋದಿಲ್ಲ, ಆದರೆ ನಿನಗೆ ಮಾತ್ರ ಎಲ್ಲವೂ ಗೊತ್ತು. ಎಲ್ಲರ ವಿಷಯದಲ್ಲಿ ನೀನು ಸ್ವಾಮಿ ನಮಗಿಂತ ಹೆಚ್ಚಾಗಿ ನೀನು ನಮ್ಮ ವಿಷಯದಲ್ಲಿ ತಿಳಿದ ಆತನಾಗಿದ್ದೆ. ಯಾಕಂದರೆ ನೀನು ನಮ್ಮ ಸೃಷ್ಟಿಕರ್ತನಪ್ಪ. ಅಪ್ಪ ದೇವರೇ, ಯಾರೆಲ್ಲ ಕರ್ತನೆ ಇವತ್ತು ನಿನ್ನ ಸಮ್ಮುಖದಲ್ಲಿ ಕುಳಿತಿದ್ದಾರೋ ಎಲ್ಲರನ್ನ ಕರ್ತನೆ ನೀನು ಸಂತೈಸು, ಆಧರಿಸು. ಸುಖಾನುಭವ, ಸಂತೋಷಕ್ಕಿಂತಲೂ ನೀನು ಕೊಡುವ ಆನಂದವೇ ಶ್ರೇಷ್ಠವಾದಂಥದ್ದು ಕರ್ತನೆ. ಇದನ್ನು ಸ್ವಾಮಿ ನಾವು ಅನುಭವಿಸುವಾಗ ಇದರ ವಿಷಯದಲ್ಲಿ ನಾವು ಸ್ವಾಮಿ ಕರ್ತನೆ ಈ ಮೂಲಕ ಸ್ವಾಮಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುವಂತೆಯೂ, ಈ ಆನಂದವನ್ನು ಅನ್ಯ ಜನರು ನೋಡುವಾಗ ಇದು ನಿನಗೆ ಒಂದು ಮಹಿಮೆ ತರುವಂಥದ್ದಾಗಿಯೂ, ಇದು ಒಂದು ಸಾಕ್ಷಿಯಾಗಿಯೂ ನಿಲ್ಲುವಂತೆ ಕೃಪೆಯನ್ನು ದಯಪಾಲಿಸು ಕರ್ತನೆ. ಅಪ್ಪ, ಇರುವಂಥ ಎಲ್ಲ ಚಿಂತೆಯನ್ನು ಬಿಟ್ಟು ಯಾವುದೇ ಪರಿಸ್ಥಿತಿಯಲ್ಲಿದ್ದರು, ಎಲ್ಲೇ ಇದ್ದರು, ಯಾವುದೇ ಸಮಯದಲ್ಲಿದ್ದರು ಕರ್ತನೆ, ನಿನ್ನ ಮಕ್ಕಳು, ನಿನ್ನನ್ನು ನಂಬಿರುವಂಥ ನಿನ್ನ ಮಕ್ಕಳು ಕರ್ತನೆ ಸೋತು ಹೋಗದೆ ಅಪ್ಪ ಕರ್ತನೆ ಯಾವಾಗಲೂ ನಿನ್ನಲ್ಲಿ ದೃಢವಾಗಿ ನಿಂತುಕೊಂಡು, ಹೌದು ನನ್ನನ್ನು ದೇವರು ಮತ್ತೆ ದೂರ ತಳ್ಳುವುದಿಲ್ಲ, ನನ್ನನ್ನು ಕೆಳದರ್ಜೆಯ ಮಗನು ಅಥವಾ ಮಗಳಾಗಿ ನನ್ನನ್ನು ಮಾಡುವುದಿಲ್ಲ, ಮತ್ತೆ ನನ್ನನ್ನು ಉತ್ತಮ ದರ್ಜೆ ಮಗ ಮತ್ತು ಮಗಳಾಗಿಯೇ ನನ್ನನ್ನು ಮತ್ತೆ ಹೊಸದಾಗಿ ಮಾಡ್ತಾರೆ. ನನ್ನನ್ನು ಕೀಳು ದರ್ಜೆಯಾಗಿ ನೋಡುವುದಿಲ್ಲ. ಜನರಂತೆ ನನ್ನನ್ನು ದೇವರು ನನ್ನನ್ನು ಗಮನಿಸುವುದಿಲ್ಲ. ಜನರಂತೆ ನನ್ನನ್ನು ನನ್ನ ದೇವರು ಆ ರೀತಿಯಲ್ಲಿ ನನ್ನನ್ನು ಮಾಡುವುದಿಲ್ಲ. ಆದರೆ ನಾನು ಬಹಳ ಆತನ ದೃಷ್ಟಿಯಲ್ಲಿ ಒಂದು ಅಮೂಲ್ಯಳಾದಂಥ ಒಬ್ಬ ಮಗ ಹಾಗೂ ಒಬ್ಬ ಮಗಳೇ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಸ್ವಾಮಿ ನಾವೆಲ್ಲರೂ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು. ಇಷ್ಟು ಹೊತ್ತು ಕರ್ತನೆ ನಮ್ಮ ಜೊತೆಯಲ್ಲಿ ನೀನು ಇದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸ್ ಈ ಸಂಸ್ಥೆಯವರನ್ನು ಹೇರಳವಾಗಿ ನೀನು ಆಶೀರ್ವಾದ ಮಾಡು. ಅವರ ಸೇವೆ ಇನ್ನೂ ಅಧಿಕವಾಗಿ ಬೆಳೆಯಲಿ. ಈ ಮೂಲಕವಾಗಿ ಪ್ರತಿದಿನ ಸ್ವಾಮಿ ಇಲ್ಲಿ ಕರ್ತನೆ ಸಂದೇಶವನ್ನು ಕೇಳುವಂಥ ಅನೇಕರು ಸ್ವಾಮಿ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ, ಬಲವನ್ನು ಹೊಂದಿಕೊಳ್ಳಲಿ. ಈ ಸಂಸ್ಥೆ ಇನ್ನೂ ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿ ಮಾರ್ಪಡಲಿ. ಯೇಸುವೆ, ನಮ್ಮನ್ನು ಹಾಗೆ ಕರ್ತನೆ ನಡೆಸಬೇಕಾಗಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನೆ ನಂಬಿಕೆಯಿಂದ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಮ್ಮ ಪ್ರಭು ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ಎಲ್ಲರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಂದು ಆವರ್ತಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಎಲ್ಲರಿಗೂ ಶುಭ ದಿನ. ಯೇಸುವಿನ ನಾಮದಲ್ಲಿ ವಂದನೆ.